ಯಾಕೆ ಒಂದು ಪಾಡ್ಕಾಸ್ಟ್ ಬೇಕು, ಯಾಕೊಂದು ಮಾಧ್ಯಮ ಬೇಕು? ಈ ಜಗತ್ತಲ್ಲಿ ತುಂಬಾ ಧ್ವನಿವರ್ಧಕಗಳಿದ್ದಾವೆ, ಅವನ್ನ ರಿಪೇರಿ ಮಾಡ್ತಾ ಕುಳಿತಿದ್ದಾರೆ ಜನ. ಆದರೆ ಈ ವ್ಯವಸ್ಥೆ ನಿಜವಾದ ಧ್ವನಿಗಳನ್ನೇ ಮರ್ತಿದೆ. ಈ ಜಗತ್ತಿಗೆ ಧ್ವನಿವರ್ಧಕಗಳೆಲ್ಲ ಬೇಕಾಗಿರೋದು. ಪ್ರೀತಿಯ ಸ್ನೇಹಿತರೇ, ಬಂಧುಗಳೇ, ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಿ ಜೆ ಚಕ್ರವರ್ತಿ ಚಂದ್ರಚೂಡ್. ಏನಾಯ್ತು ಅಖಾಡ ಮತ್ತೆ ಶುರುವಾಗಿದೆ. ಈ ಸಲ ಒಂದು ಪಾಡ್ಕಾಸ್ಟ್ ರೂಪದಲ್ಲಿ ಒಂದು ಹೊಸ ರೂಪ ತಗೊಂಡು ಹೊಸ ತಂಡ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಒಂದು ಚಾನಲ್ಲು, ಏನಾಯ್ತು? ಆ ಮಾಧ್ಯಮನ ಯಾಕೆ ನಿಲ್ಲಿಸ್ಬಿಟ್ರಿ? ಮಾತು ಯಾಕೆ ನಿಂತು ಹೋಯ್ತು? ಯಾಕೆ ಮಾತಾಡೋದು ನಿಲ್ಲಿಸ್ಬಿಟ್ರಿ? ಸಮಾಜದ ಬಗ್ಗೆ ನಿಮ್ಮ ಕಳಕಳಿ ಅಷ್ಟು ಚೆನ್ನಾಗಿತ್ತಲ್ಲ ಅಂತ ತುಂಬಾ ಜನ ಸ್ನೇಹಿತರು ನನಗೆ ತಾಕೀತು ಮಾಡಿದ್ರು, ವಿಶ್ವಾಸಪೂರ್ವಕವಾಗಿ ಹೇಳಿದ್ರು. ಅವರೆಲ್ಲರಿಗೂ ಋಣಿ. ಯಾಕೆ ನಿಂತ್ಕೊಳ್ತು ಅಂತಂದ್ರೆ ಅದು ನಿಂತ್ಕೊಂಡಿಲ್ಲ, ಒಂದಷ್ಟು ಕಾನೂನು ತೊಡಕುಗಳಾದವು. ನಿಮಗೆ ಒಂದು ಸಣ್ಣ ವಿಚಾರನ ರೀಕ್ಯಾಪ್ ತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಅಖಾಡ ಮೀಡಿಯಾ ಎಂಟರ್ಟೈನ್ಮೆಂಟ್ನ ಶುರು ಮಾಡಿದಾಗ 2 ವರ್ಷಗಳ ಹಿಂದೆ ಮೊದಲು ಕೈಗೆತ್ಕೊಂಡಿದ್ದು ಪೋಕ್ಸೋ ಪ್ರಕರಣದಲ್ಲಿ ಸ್ವಾಮೀಜಿ ಒಬ್ಬರ ವಿಷಯನ ಕೈಗೆತ್ಕೊಂಡ್ವಿ. ಅದರ ಸಂತ್ರಸ್ತೆಯರು, ವಕೀಲರು, ಅದಕ್ಕೆ ಸಂಬಂಧಪಟ್ಟಂಥ ಪತ್ರಕರ್ತರು, ಚಿತ್ರದುರ್ಗದ ಜನ ಏನು ಹೇಳ್ತಾರೆ ಅನ್ನೋದನ್ನೆಲ್ಲ ದಾಖಲಿಸ್ತಾ ಹೇಳ್ತಾ ಹೋದಂತೆ ಚಾನಲ್ ಮನೆ ಮಾತಾಗೋಯ್ತು. ಒಂದು ಹೋರಾಟದ ಸ್ವರೂಪನೇ ಮಾಧ್ಯಮ ತಗೊಳ್ತು. ನನಗೆ ಮೊದಲು ಲಗ್ನ ಪತ್ರಿಕೆ ಅದರಿಂದನೇ ಬಂದಿದ್ದು. ಪತ್ರಕರ್ತನಾಗಿ 24 ವರ್ಷ ಕೆಲಸ ಮಾಡಿದ್ದೀನಿ ತನಿಖಾ ಪತ್ರಿಕೋದ್ಯಮದಲ್ಲಿ. ಹಾಗಾಗಿ ಈ ಥರದ್ದೆಲ್ಲವೂ ಸಾಮಾನ್ಯ. ಅಂದರೆ ಇನ್ನೊಂದು ಶೇಪ್ ಸಮ್ಮರ್ ಸಾಲ್ಟ್ ಬಂತು. ಇಂಜೆಕ್ಷನ್ ತಗೊಬಂದರು ಚಾನಲ್ ಮೇಲೆ. ನ್ಯಾಯಾಲಯದ ಹೋರಾಟ ಶುರು ಮಾಡಬೇಕಾಯಿತು. ಇದು ಒಂದು ಬದಿದಾದರೆ, ಬೆಂಗಳೂರಿನ ಶಾಸಕರೊಬ್ಬರ ಬಗ್ಗೆ, ನೊಂದ ಸಂತ್ರಸ್ತ ಮಹಿಳೆ, ಆಕೆಯನ್ನ ಹನಿ ಟ್ರಾಪಿಗೆ ಬಳಸ್ಕೊಂಡಿದ್ದ ವಿಷಯಗಳ ಬಗ್ಗೆ ಮಾತನಾಡ್ತಾ ಹೋದರು. ಅದಕ್ಕೊಂದಷ್ಟು ನಮ್ಮ ಮೇಲೆ ಗದಾಪ್ರಹಾರ ಆಯಿತು. ಮತ್ತೆ ಪ್ರಕರಣಗಳು ದಾಖಲಾದವು ನಮ್ಮ ಅಖಾಡ ಮಾಧ್ಯಮದ ಮೇಲೆ. ಅದಾದ ತಕ್ಷಣ ಬೆಂಗಳೂರು BDಯಲ್ಲಿ ನಡೆದಂಥ ಒಂದಷ್ಟು ದೊಡ್ಡ ಹಗರಣಗಳನ್ನು ಮಾತನಾಡಿದ್ವಿ. ಅದ್ರ ಬಗ್ಗೆನೂ ಕೋರ್ಟ್ ಹೋಯಿತು. ಧರ್ಮಸ್ಥಳದ ವಿಷಯ ನಾನಿನ್ನೂ ಮಾತೇ ಶುರು ಮಾಡಿರಲಿಲ್ಲ. ಗ್ಯಾಗ್ ಆರ್ಡರ್ ಅಂತ ಏನು ಹೇಳ್ತಾರೆ, ಆರ್ಡ್ರಲ್ಲಿ ನನ್ನ ಹೆಸರು ತುಂಬ ಪ್ರಮುಖವಾಗಿತ್ತು. ಇನ್ನೂ ತನಿಖೆ ಆರಂಭ ಮಾಡಿದ್ವಿ, ನನಗೆ ಒಳನೋಟಗಳೆಲ್ಲ ಗೊತ್ತಿತ್ತು. ಅಷ್ಟರಲ್ಲಿ ಮತ್ತೊಂದು ಇಂಜೆಕ್ಷನ್ ಬಂತು. ಅದಾದ ನಂತರ ಗೌರಿಗದ್ದೆಯಿಂದ ಬಂದಂಥ ಮಠದ ಸ್ವಾಮೀಜಿ ಏನಿದ್ದಾರೆ, ವಿನಯ್ ಗುರೂಜಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಂಥ ಒಬ್ಬ ಚಂದ್ರು ಅಂತ ಒಬ್ಬ ರೇಣುಕಾಚಾರ್ಯ ಅವರ ಸಹೋದರನ ಮಗ, ಅವನ ಆತ್ಮಹತ್ಯೆ ಅಥವಾ ಹತ್ಯೆಯ ವಿಚಾರದಲ್ಲಿ ಒಂದಷ್ಟು ದೀರ್ಘವಾಗಿ ಮಾತನಾಡಿದ್ವಿ, ಸಾಕ್ಷ್ಯಗಳನ್ನ ಇಟ್ಕೊಂಡು ಮಾತಾಡಿದ್ವಿ. ಆಗಲೂ ಕೂಡ ಒಂದಷ್ಟು ಪ್ರಕರಣಗಳನ್ನು ಎದುರಿಸಬೇಕಾಯಿತು. ಸೊ ಶುರು ಮಾಡಿದ 6 ತಿಂಗಳಲ್ಲಿ ನ್ಯಾಯಾಲಯ ಕಲಿಬೇಕಾಯಿತು. ಇಂಜೆಕ್ಷನ್ಗಳ ಆರ್ಡರ್ಗಳದು. ನಿಮಗೆ ನ್ಯಾಯಾಂಗದ ವ್ಯವಸ್ಥೆ ಗೊತ್ತಿರುತ್ತೆ. ನ್ಯಾಯಾಂಗದ ಉಲ್ಲಂಘನೆ ಅಂತ ಆದಾಗ, ಈ ವಿಚಾರದ ಬಗ್ಗೆ ಮಾತನಾಡಬಾರ್ದು ಅಂದಾಗ ಮಾತನಾಡೋಕ್ಕಾಗೋದಿಲ್ಲ. ಮಾಧ್ಯಮ ನಡೆಸೋದು ಕಷ್ಟ ಆಗುತ್ತೆ. ಮತ್ತು ನಾನು ಕೂಡ ಸಿನಿಮಾಗಳಲ್ಲಿ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಆದೆ. ಮತ್ತು ಇದನ್ನೆಲ್ಲ ಒಂದು ಶೇಪಪ್ಗೆ ತಂದು, ಒಂದು ರೂಪಕ್ಕೆ ತಂದು, ನಂತರ ಈ ಮಾತನಾಡುವ ಕಾರ್ಯಕ್ರಮವನ್ನು, ಪ್ರತಿಭಟಿಸುವ ಕಾರ್ಯಕ್ರಮವನ್ನು, ಅಕ್ಷರದ ಚಳುವಳಿಯ ಕಾರ್ಯಕ್ರಮವನ್ನು, ಸಮಾಜದ ಕೆಲಸನ ಶುರು ಮಾಡಬೇಕು ಅಂತೇಳಿ ಒಂದು ತಂಡನ ತುಂಬ ಸದೃಢವಾಗಿ ರೂಪಿಸಬೇಕು ಅನ್ನಿಸ್ತು. ಅದು ರೂಪಿಸೋದಕ್ಕೆ ಒಂದಷ್ಟು ಸಮಯ ಹಿಡಿತು. ಹೀಗಾಗಿ 1 ವರ್ಷದ ಗ್ಯಾಪ್ನ ನಂತರ ಮತ್ತೆ ಚಕ್ರವರ್ತಿ ಚಂದ್ರಚೂಡ್ ನಿಮ್ಮ ಎದುರಿಗೆ ಬರ್ತಾ ಇದ್ದಾನೆ, ಮಾತಾಡ್ತಾನೆ, ಹೋರಾಟ ಮಾಡ್ತಾನೆ, ದಾಖಲಾತಿಗಳು ತರ್ತಾನೆ, ಸಾಕ್ಷ್ಯಗಳ ಸಹಿತ ಬರ್ತಾನೆ. ಇದು ಒಂದು ವಿಷಯ ನಿಮಗೆ ಹೇಳಬೇಕಾಗಿತ್ತು. ಇದರಿಂದ ತುಂಬ ತೊಂದರೆಗೀಡಾಯಿತು. ನಾನು ನಮ್ಮ ಸ್ನೇಹಿತರ ಸ್ವಲ್ಪ ತೊಂದರೆಗೀಡಾದ್ವಿ. ಒಂದು ಸ್ವಲ್ಪ ಸೆಟ್ ಬ್ಯಾಕ್ ಆಯಿತು ನಮಗೆ. ನಾನು ಇಲ್ಲ ಅಂತ ಹೇಳಲ್ಲ, ಹಿಂದೆ ಹೋಗಬೇಕಾಯಿತು. ಸರಿ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ ಹಿಡಿತು. ಈಗ ವಾಪಸ್ ಬಂದಿದ್ದೀವಿ. ಯಾಕೆ ಒಂದು ಪಾಡ್ಕಾಸ್ಟ್ ಬೇಕು, ಯಾಕೊಂದು ಮಾಧ್ಯಮ ಬೇಕು? ಈ ಜಗತ್ತಲ್ಲಿ ತುಂಬ ಧ್ವನಿವರ್ಧಕಗಳಿದ್ದಾವೆ, ಅವನ್ನ ರಿಪೇರಿ ಮಾಡ್ತಾ ಕುಳಿತಿದ್ದಾರೆ ಜನ. ಆದರೆ ಈ ವ್ಯವಸ್ಥೆ ನಿಜವಾದ ಧ್ವನಿಗಳನ್ನೇ ಮರ್ತಿದೆ. ಈ ಜಗತ್ತಿಗೆ ಧ್ವನಿವರ್ಧಕಗಳೆಲ್ಲ ಬೇಕಾಗಿರೋದು. ಧ್ವನಿಗಳು, ಪತ್ರಕರ್ತರಿದ್ರು. ನಾನು ನಮ್ಮ ಸಮಕಾಲೀನ ಪತ್ರಿಕೋದ್ಯಮದ ಬಗ್ಗೆ ಮಾತನಾಡೋದಾದ್ರೆ, ಆ ಪರಿಸರ ಎಕ್ಸ್ಪರ್ಟೈಸ್ ಇರತಕ್ಕಂಥ ಪತ್ರಕರ್ತರಿದ್ರು, ರಾಜಕೀಯ ವಿಶ್ಲೇಷಕರಿದ್ರು, ಸಿನಿಮಾದ ಬಗ್ಗೆ ಮಾತನಾಡುವಂಥವ್ರಿದ್ರು, ತನಿಖಾ ಪತ್ರಕರ್ತರಿದ್ರು, ಕೋರ್ಟ್ ರೌಂಡ್ಸ್ ಅಲ್ಲೇ ಎಕ್ಸ್ಪರ್ಟ್ಗಳಿದ್ರು, ನ್ಯಾಯಾಲಯದ ಕೇಸುಗಳನ್ನ, ರೇಖೆಗಳನ್ನ ತುಂಬಾ ಅದ್ಭುತವಾಗಿ ನೋಡೋರು, ಹ್ಯೂಮನ್ ಇಂಟ್ರೆಸ್ಟಿಂಗ್ ಅನ್ನ ನೋಡೋರು ಇದ್ರು. ಆದ್ರೆ ಈ ಪತ್ರಕರ್ತರೇ ಒಂದಷ್ಟು ಏನಾಗೋದ್ರು ಅಂತಂದ್ರೆ, ಒಂದು ಮಟ್ಟಕ್ಕೆ ಅವರು ಹೋದ ನಂತರ ಯಾರೋ ರಾಜಕಾರಣಿಗಳು, MLAಗಳು, ಮಿನಿಸ್ಟ್ರುಗಳ ಜೊತೆಲಿ ಹೋಗ್ಬಿಟ್ಟಿದ್ದಾರೆ. ಅವರ ಮಾಧ್ಯಮ ಸಂಯೋಜಕರಾಗಿ, ಅವರ ಮಾಧ್ಯಮ ನೋಡ್ಕೊಳ್ಳೋ ಜವಾಬ್ದಾರಿಗೆ, ಅವರ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ಳೋ ಜವಾಬ್ದಾರಿಗೆ ಬಹುತೇಕ ಪತ್ರಕರ್ತರು ಅಲ್ಲಿ ನೆಲೆಗೊಂಡ್ಬಿಟ್ಟಿದ್ದಾರೆ, ಆರಾಮಾಗ್ಬಿಟ್ಟಿದ್ದಾರೆ, ನಿಶ್ಚಿಂತೆಯಿಂದ ಇದ್ದಾರೆ. ಯಾವುದೋ ಸರ್ಕಾರ ಅಥವಾ ವಿರೋಧ ಪಕ್ಷ ಅಥವಾ ಯಾವುದೋ ಪಕ್ಷ, ಯಾವುದೋ ಐಡಿಯಾಲಜಿ, ಅದಕ್ಕೆ ಹೋಗಿ ಒಂದೇ ಒಂದು ಕುದುರೆ ಹಾಕೊಳ್ಳುತ್ತಲ್ಲ ಮುಖಕ್ಕೆ, ಆ ಥರದ್ದೊಂದು ಇದಕ್ಕೆ ಹೊರಟೋಗಿದ್ದಾರೆ. ಅವರವರ ಬದುಕನ್ನು ಅವ್ರು ನೋಡ್ಕೊಂಡಿರ್ತಕ್ಕಂಥ ಕೆಲವು ಪತ್ರಕರ್ತರು ಇದ್ದಾರೆ, ಅದು ಅವರಿಷ್ಟ. ಎರಡನೇದು, ಕೆಲವು ಪತ್ರಕರ್ತರು ಬ್ಲ್ಯಾಕ್ ಮೇಲರ್ಗಳಾಗಿ ಜೈಲಿಗೆ ಹೋಗಿ ಬಂದು ಚಾನಲ್ಗಳ ಹೆಸರಲ್ಲಿ ಲೂಟಿ ಮಾಡಿಕೊಂಡು ಈ ಥರದ್ದೇನೋ ಮಾಡ್ಕೊಂಡಿದ್ದಾರೆ. ಮೂರನೇದು, ಮಾಧ್ಯಮಗಳಲ್ಲಿ, ಕೆಲವು ಒಳ್ಳೊಳ್ಳೆ ಮಾಧ್ಯಮಗಳಲ್ಲಿ, ಲೆಗಸಿ ಮೀಡಿಯಾಗಳಿರ್ತಕ್ಕಂಥ ಪತ್ರಕರ್ತರಿಗೆ ತುಂಬ ಸಮಾಜದ ಬಗ್ಗೆ ಕಾಳಜಿ ಇದೆ, ಅವ್ರಿಗೆ ಅಧ್ಯಯನ ಇದೆ, ಸಮಾಜದ ಪಲ್ಸ್ ಗೊತ್ತಿದೆ, ಜನರ ನಾಡಿ ಮಿಡಿತ ಎಲ್ಲ ಗೊತ್ತಿದೆ. ಆದರೂ ಅವರಲ್ಲಿ ಮಾತಾಡೋಕ್ಕಾಗಲ್ಲ, ಸಂಬಳಗಳನ್ನೇ ಕೊಡಲ್ಲ, ಬದುಕಿನ ಒಂದು ತಿಂಗಳಿನ ಜೀವನ ಅಂತಿದೆಯೋ, ಮಾಸಿಕ ಜೀವನ, ಅದೇ ಕಷ್ಟದಲ್ಲಿರುತ್ತೆ ಅವ್ರಿಗೆ, ಅದರ ಒದ್ದಾಟಗಳಲ್ಲೇ ಇರುತ್ತೆ. ಇನ್ನು ಆಚೆ ಬಂದು ಡಿಜಿಟಲ್ ಮೀಡಿಯಾ ಮಾಡಿದಿರೋರಿಗೆ ಅಸ್ತಿತ್ವದ ಪ್ರಶ್ನೆ, ಇನ್ನು ಕೆಲವರಿಗೆ
ಧ್ವನಿನೇ ಎತ್ತಕ್ಕಾಗಲ್ಲ, ಅಷ್ಟು ಅಸಹಾಯಕ ಪರಿಸ್ಥಿತಿ ಇರ್ತಾರೆ. ಸೊ ಹೀಗಿರುವಾಗ ಮಂತ್ರಿಗಳ ಜೊತೆ ಹೋದಂಥ ಪತ್ರಕರ್ತರದೇ ಒಳ್ಳೆ ಜೀವನ ಅನಿಸುತ್ತೆ ಬಾಹ್ಯದಿಂದ ನೋಡಿದ್ರೆ. ಆದರೆ ಅಂತರ್ಗತವಾಗಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಿದ್ದವರಿಗೆ ಈ ಅಖಾಡ, ಈ ಫ್ರೀ ಇಟ್ ಏನಿದೆ, ಈ ವೇದಿಕೆ ಈ ಸಲ ಅವ್ರಿಗೂ ಕೂಡ ಒಂದು ಧ್ವನಿ ಆಗ್ತಾ ಇದೆ. ಸಿನಿಮಾದಲ್ಲಿ ಎಕ್ಸ್ಪರ್ಟ್ ಇರೋರಿಗೆ, ರಾಜಕೀಯದಲ್ಲಿ ಎಕ್ಸ್ಪರ್ಟ್ ಇರೋರಿಗೆ, ಪರಿಸರದಲ್ಲಿ ಕೆಲಸ ಮಾಡಿರೋರಿಗೆ, ತನಿಖಾ ಪತ್ರಿಕೋದ್ಯಮದಲ್ಲಿ ಇದ್ದವರಿಗೆ, ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಿರೋರಿಗೆ, ನಿಜವಾದ ವಿಷಯಗಳನ್ನ ಜನರ ಹತ್ರ ತಗೊಂಡೋಗೋರಿಗೆ, ತಮ್ಮ ವ್ಯೂಸ್ಗಳಿಲ್ದಲೆ ನಿಜವಾದ ವಿಷಯ ಏನು ಅಂತ ತಗೊಂಡು ಹೋಗೋರಿಗೆ, ಐಡಿಯಾಲಜಿಗಳನ್ನ ಮಿಕ್ಸ್ ಮಾಡದಲ್ಲೇ ಇರೋರಿಗೆ, ಯಾರ್ದೋ ಒಂದು ಸಿಂಡಿಕೇಟ್ಗೆ ಒಳಗಾಗದಲ್ಲೇ ಇರೋರಿಗೆ, ಯಾರ್ದೋ ಬೇಹುಗಾರಿಕೆನೋ ಅಥವಾ ಯಾರ್ದೋ ಬೆನ್ನುಗಾರಿಕೆನೋ ಏನೋ ಮಾಡದಲ್ಲೇ ಇರೋರಿಗೆ ಒಂದು ವೇದಿಕೆ ಆಗಬೇಕು ಅನ್ನೋ ಆಸೆ. ಹಾಗಾಗಿ ಮತ್ತೆ ಈ ಚಾನಲ್ ಆರಂಭ ಆಗ್ತಾ ಇದೆ. ಎರಡನೇದು, ಇವತ್ತು ಎಲ್ಲವೂ ಕಲಸು ಮೇಲೋಗರ, ಎಲ್ಲವೂ ಎಗಳ ಕಾಲ, ಫೇಕ್ಗಳ ಕಾಲ, ಡಾಕ್ಟರ್ಸ್ ವಿಡಿಯೋಗಳ ಕಾಲ. ಇವತ್ತು ಫ್ಯಾಕ್ಟ್ ಚೆಕ್ಕನ್ನು ಪ್ರತಿ ಕ್ಷಣ ಮಾಡಬೇಕು. ಯಾವುದೇ ಸುದ್ದಿ ಕೊಟ್ಟರೆ ಏನೇ ಕೇಳಬೇಕು, ನೀನು ಎಯ ಅಥವಾ ಒರಿಜಿನಲ್ಲ ಅಂತ, ಕ್ರಿಯೇಟೆಡ್ ಅಂತ. ಆ ಥರದೊಂದು ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ಎಲ್ಲದಕ್ಕೂ ಫ್ಯಾಕ್ಟ್ ಚೆಕ್ ಮಾಡಿ ಹೇಳಬೇಕು. ಸುಳ್ಳುಗಳನ್ನು ಅತ್ಯಂತ ವೇಗವಾಗಿ ಹಬ್ಬಿಸ್ತಾರೆ, ನಂಬಿಸ್ತಾರೆ ಜನರಲ್ಲಿ. ಅದ್ಯಾವುದೇ ವಿಭಾಗದ ಸುದ್ದಿಗಳಿರ್ಬೋದು, ವಿಶ್ಲೇಷಣೆ ಇರ್ಬೋದು, ಮಾಹಿತಿಗಳಿರ್ಬೋದು, ಏನಿರ್ಬೋದು. ಮತ್ತು ಆ ಥರದೊಂದು ಫ್ಯಾಕ್ಟ್ ಚೆಕ್ ಒಂದು ಟೀಮನ್ನು ಮಾಡಿದ್ವಿ. ಮೂರನೇದಾಗಿ ಇದು ಸಂಕ್ರಮಣ. ಪಂಚಭೂತಗಳೇ ತಮ್ಮ ದಿಕ್ಕು, ತಮ್ಮ ದೆಸೆಗಳನ್ನು ಸ್ಪಷ್ಟಪಡಿಸ್ಕೊಳ್ತವೆ. ಅದಕ್ಕೆ ಸೂರ್ಯನೇ ದಿಕ್ಕು ಬದಲಾಯಿಸ್ತಾ ಅಂತೇಳಿ ತುಂಬ ಸ್ಥಿರವಾಗಿರ್ತಕ್ಕಂಥ ಸೂರ್ಯನಿಗೆ ನಾವು ಹೇಳ್ತೀವಿ, ಅವನಿಗೆ ಹೇಳ್ತೀವಿ, ಅವನು ಸುತ್ತಲ್ಲ ನಿಂತಿರ್ತಾನೆ, ಅವನಿಗೆ ಹೇಳ್ತೀವಿ ನಾವು ದಿಕ್ಕು ಬದಲಾಯಿಸ್ತಾ ಅಂತ. ಸೊ ನಾವೆಲ್ಲರೂ ಒಂದು ಹೊಸ ಹೊಸ ಅನ್ವೇಷಣೆಗಳಿಗೆ, ಹೊಸ ಹೊಸ ಬದುಕಿನ ದಾರಿಗಳಿಗೆ ಒಳಗಾಗಬೇಕು. ಬಟ್ ಹಾಗಂತ ನಮ್ಮ ತನಗಳನ್ನು ನಾವು ಬಿಟ್ಕೊಡ್ಬಾರ್ದು, ನಮ್ಮ ಹೋರಾಟಗಳನ್ನು ಬಿಟ್ಕೊಡ್ಬಾರ್ದು, ನಮ್ಮ ಸಮಾಜಮುಖಿ ವ್ಯಕ್ತಿತ್ವವನ್ನು ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಈ ಫ್ರೀ ಇಟ್ ಏನು ಅಖಾಡ ಇದೆ, ಮತ್ತೆ ಈ ಅಖಾಡ ಆರಂಭ ಆಗ್ತಾ ಇದೆ. ಇಲ್ಲಿ ತುಂಬ ಸ್ಪಷ್ಟವಾಗಿ ನಾನು ಮೊದಲನೇ ದಿನದಿಂದನೂ ಹೇಳ್ತಾ ಬರ್ತಾ ಇದ್ದೀನಿ, ಜಾಹೀರಾತುಗಳಿರೋದಿಲ್ಲ, ಸ್ಪಾನ್ಸರ್ಸ್ಗಳಿರಲ್ಲ, ಪ್ಯಾಕೇಜ್ಗಳು ಇರೋದಿಲ್ಲ, ಯಾವುದೇ ರೀತಿಯ ವ್ಯಾವಹಾರಿಕ ಕ್ರಿಯೆಗಳಿಗೆ ಒಳಗಾಗದಲೆ ಒಂದು ನಿಷ್ಕಲ್ಮಶವಾಗಿ, ಹಾನೆಸ್ಟ್ ಆಗಿ ಇರುವುದನ್ನು ಇದ್ದ ಹಾಗೆ, ಎದೆಗೆ ಒದ್ದ ಹಾಗೆ ಹೇಳಬೇಕು ಅಂತಾನೆ ಇದಕ್ಕೆ ಅಖಾಡ ಅಂತ ಹೆಸರಿಟ್ಟಿದ್ದೀವಿ. ಸದ್ಯದಲ್ಲೇ ನೋಡ್ತಾ ಇರಿ. ನಮಸ್ಕಾರ.